ನಂಜನಗೂಡು ನಗರದಲ್ಲಿ ಈ ವರ್ಷ ಬಸವ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ನಗರದ ಜೆಎಸ್ಎಸ್ ಕಲ್ಯಾಣ ಮಂಟಪದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ವಿವಿಧ ವೀರಶೈವ ಲಿಂಗಾಯತ ಸಂಘ ಸಂಸ್ಥೆಗಳ ವತಿಯಿಂದ ಆಯೋಜಿಸಲಾದ ಕಾರ್ಯಕ್ರಮವನ್ನ ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ದೇಸಿ ಕೇಂದ್ರ ಮಹಾಸ್ವಾಮಿಗಳು ಉದ್ಘಾಟಿಸಿ ಮಾತನಾಡಿದರು. ಬಸವಣ್ಣ ಅವರನ್ನ ಕೇವಲ ಸ್ಮರಣೆ ಮಾಡುವುದಷ್ಟೇ ಅಲ್ಲ, ಅವರ ತತ್ವ ಮತ್ತು ಆದರ್ಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಜಯಂತಿಗೆ ನಿಜವಾದ ಅರ್ಥ ಬರುತ್ತೆ ಎಂದು ಹೇಳಿದರು. ಇನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಸಿಂಧುವಳ್ಳಿ ಕೆಂಪಣ್ಣ ಮಾತನಾಡಿ, ಕಳೆದ 2 ವರ್ಷಗಳಿಂದ ಬಸವ ಜಯಂತಿಯನ್ನ ಯಶಸ್ವಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ ಎಂದು ತಿಳಿಸಿದರು. ತಮ್ಮ ಅಧ್ಯಕ್ಷೀಯ ಅವಧಿಯಲ್ಲಿ ಸುಮಾರು 1000 ಸದಸ್ಯತ್ವಗಳನ್ನು ನೀಡುವುದಾಗಿ ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶ್ವರರು, ಮಾಜಿ ಶಾಸಕ ಬಿ ಹರ್ಷವರ್ಧನ್, ಸಮಾಜದ ಮುಖಂಡರು ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ರು. ಈ 21ನೇ ಶತಮಾನದಲ್ಲಿ ಅನೇಕ ಶತಮಾನದ ಮತ್ತೊಮ್ಮೆ ಆಚರಣೆ ಒಂದು ಸಮಾನ ಮಾಡೋದು, ಧರ್ಮೀಯ ಮಾಡೋದು ಜೀವನದಲ್ಲಿ ಅನುಭವಿಸೋದು ಅವಶ್ಯಕತೆ ಆಗಿದೆ. ಕೇವಲ ಸ್ಮರಣೆ ಮಾಡೋದು ಮಾಡೋದ್ರಿಂದ ನಾವು ಬದಲಾವಣೆ ಸಾಧ್ಯ. ಸ್ಮರಣೆ ಬೇಕು, ಸ್ಮರಣೆ ಆಚರಣೆ ಮಾಡೋದು ಕೆಲವರು ಪ್ರತಿಭೆಗಳಿದ್ದಾರೆ. ಕೆಂಚ ಕಲಿಗಳ ನಿಲ್ಲದೆ ಕಲಿಯಲಾರ ಮಾಡೋದು, ಕಲಿಯ ಕೆಂಚನ ನಿಲ್ಲದೆ ಕೆಂಚನಾರ ಮಾಡೋದು. ನೆಲಪಾಮದಿಂದ ಅವರು ಸಂಖ್ಯೆ ಹಾಗೆ ಇತರ ಸಭೆಗಳಲ್ಲಿ ಕೂಡ ಆಚರಣೆ ಪರಸ್ಪರ ಪ್ರೀತಿ ವಿಶ್ವಾಸ ಸದಸ್ಯತ್ವವನ್ನು ನೋಂದಣಿಯನ್ನ ಮಾಡಿದ್ದೇವೆ. ಜೊತೆಗೆ ಎಲ್ಲ ರೀತಿಯಲ್ಲೂ ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳು ಉದ್ಭವವಾಗ್ತಾ ಇದೆ. ಆ ಸಮಸ್ಯೆಗಳಿಗೆ ನಮ್ಮ ಒಂದು ಮನವಿ ಏನಂತಂದ್ರೆ, ನಮ್ಮ ಶ್ರೀಗಳು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರ ಕೊಡಬೇಕಾಗಿದೆ. ಯಾಕಂತಂದ್ರೆ ಹಲವಾರು ಗ್ರಾಮಗಳಲ್ಲಿ ಹಲವಾರು ರೀತಿಯ ಸಮಸ್ಯೆಗಳು ಉದ್ಭವವಾಗ್ತಕ್ಕಂಥದ್ದ ನಾವು ನೋಡ್ತಾ ಇದ್ದೀವಿ. ಜನಪ್ರತಿನಿಧಿಗಳು ಯಾವುದೇ ರೀತಿಯಲ್ಲೂ ಕ್ರಮ ಕೈಗೊಳ್ಳದೆ ತಮ್ಮ ರೀತಿಯಲ್ಲೇ ಅವರು ನಡೆದುಕೊಳ್ತಕ್ಕಂಥ ರೀತಿಯಲ್ಲಿ ಒಂದು ಸಮಾಜ ಕುಗ್ಗಿ ಹೋಗಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಅದೇ ರೀತಿಯಾಗಿ ಈ ಸಮಾಜದ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.